ಭಾರತದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗಕತ್ತದ, ಜಗ್ಗಿ ಮಂದಿಗೆ ತಗಲಕತ್ತದ ಅಂತಾನೆ ಹೇಳ್ಬೋದು. ಈ ಒಂದು ಸೋಂಕು ಏನಿದೆ ಈಗಾಗಲೇ ಅಂದರೆ 24 ಗಂಟೆಯಲ್ಲಿನೇ 594 ಜನರಿಗೆ ಒಂದು ಸೋಂಕು ತಗಲದ, 6 ಜನ ಸಾವನ್ನಪ್ಪಿದ್ದಾರೆ. ಈ ಒಂದು ಸೋಂಕು ಅನಾರೋಗ್ಯಕ್ಕೀಡಾಗಿರ್ತಾರಲ್ವ ಹಿರಿಯರು, ಅಂಥವರಿಗೆ ತುಂಬ ಜಲ್ದಿ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆದಷ್ಟು ನಾವು ಸೇಫ್ ಆಗಿರ್ಬೇಕಪ್ಪ ಅಂತಂದರೆ, ಈ ಒಂದು ಸೋಂಕು ತಗಲ್ಬಾರ್ದಂತ ಅಂದರೆ ಆದಷ್ಟು ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಆಮೇಲೆ ಯಾರಿಗೂ ಕೂಡ ಆದಷ್ಟು ಶೇಕ್ ಹ್ಯಾಂಡ್ನ ಕೊಡೋದನ್ನು ತಪ್ಪಿಸ್ಬೇಕು. ಆಮೇಲೆ ನಾವು ಕ್ಲೀನಾಗಿ ಕೈಗಳನ್ನು ಪದೇ ಪದೇ ತೊಳ್ಕೊಳ್ತಾ ಇರಬೇಕು. ಈ ಒಂದು ಮಾಸ್ಕನ್ನು ಹಾಕ್ಕೊಂಡು ಓಡಾಡಬೇಕು ಜನರ ಮಧ್ಯೆ. ಇವೆಲ್ಲವನ್ನ ಮೇಂಟೈನ್ ಮಾಡಿದರೆ ಆ ಒಂದು ಸೋಂಕಿಂದ ದೂರ ಇರ್ಬೋದಂತ ಹೇಳ್ತೀನಿ. ಈ ಒಂದು ಕೊರೋನಾ ಸೋಂಕಿಂದ ಈಗಾಗಲೇ 594 ಜನರಿಗೆ ಹಚ್ಕೊಂಡದಲ್ವ, ಇದರಿಂದ 6 ಜನ ಸಾವನ್ನಪ್ಪಿದ್ದಾರೆ. ಕೇರಳದಿಂದ 3 ಜನ, ಆಮೇಲೆ ಕರ್ನಾಟಕದಿಂದ 2, ಪಂಜಾಬ್ನಲ್ಲಿ 1, ಈ 6 ಜನ ಕೂಡ ಸಾವನ್ನಪ್ಪಿದ್ದಾರೆ. ಈ ಒಂದು ಮಾಹಿತಿಯನ್ನ ಆರೋಗ್ಯ ಸಚಿವಾಲಯದ ಉನ್ನತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಒಂದು ಕಾಯಿಲೆ ನಮಗೂ ಕೂಡ ಅಂಟಬಾರ್ದಂತ ಅಂದರೆ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಈಗಾಗಲೇ ಮೊದಲೆಲ್ಲ ಕೊರೋನಾ ಬಂದಿತ್ತಲ್ವ, ಆವಾಗ ಮಾರ್ಗಸೂಚಿಗಳನ್ನು ಹೇಳಿದ್ರಲ್ವ, ಆ ಒಂದು ಮಾರ್ಗಸೂಚಿಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಕರೆಕ್ಟಾಗಿ ಕ್ರಮನ ತಗೊಂಡು ನಾವು ಕರೆಕ್ಟಾಗಿ ಅದನ್ನು ನಿಭಾಯಿಸ್ಕೊಂತ ಹೋದರೆ ನಮಗೂ ಕೂಡ ಕೊರೋನಾ ಸೋಂಕು ತಗಲಂಗಿಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಕೊರೋನಾ ಸೋಂಕು ನಿಮಗೂ ಕೂಡ ತಗಲ್ಬಾರ್ದು ಅಂತಂದರೆ ಹಳೆಯ ಮಾರ್ಗಸೂಚಿಗಳನ್ನು ನೀವು ಕೂಡ ಫಾಲೋ ಮಾಡಿ. ಈ ಒಂದು ಮಾಹಿತಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.